ವಿಡಿಯೋ ಎಡಿಟರ್ ಆಗ್ಬೇಕಂತ ತುಂಬಾ ಜನಕ್ಕೆ ಆಸೆ ಇರ್ತೈತಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಅವ್ರ ಹತ್ರ ಹೈ ಎಂಡ್ PC ಅಥವಾ ಲ್ಯಾಪ್ಟಾಪ್ ಇರಂಗಿಲ್ಲ. ಭಾಳ ಜನ ಏನು ಅನ್ಕೊಂಡಾರ ಅಂದ್ರೆ ಮಸ್ತ್ ಅಂತ ವಿಡಿಯೋಸ್ ಎಡಿಟ್ ಮಾಡ್ಬೇಕಂದ್ರೆ ಹೈ ಎಂಡ್ ಲ್ಯಾಪ್ಟಾಪ್ ಇರ್ಬೇಕು ಅನ್ಕೊಂಡಾರ. ಬಟ್ ಡೋಂಟ್ ವರಿ, ನಿಮ್ಮ ಹತ್ರ ಏನಾರ ಲೋ ಎಂಡ್ PC ಅಥವಾ ಲ್ಯಾಪ್ಟಾಪ್ ಇತ್ತಂದ್ರೆ ಸ್ಟಿಲ್ ಅದ್ರಾಗೂ ಕೂಡ ನೀವು ಸ್ಮೂತ್ ಆಗಿ ಎಡಿಟ್ ಮಾಡೋದು ಹೆಂಗ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಕೆಲವೊಂದು ಸ್ಟೆಪ್ಸ್ ಅದಾವ, ಅವ್ನು ನೀವು ಫಾಲೋ ಮಾಡ್ಬೇಕು. ಎವ್ರಿ ಬಿಗ್ನರ್ ಎಡಿಟರ್ ಅವ್ರ ಲೈಫ್ ಒಳಗ ಫಸ್ಟ್ ಟೈಮ್ ವಿಡಿಯೋ ಎಡಿಟಿಂಗ್ ಮಾಡತ್ತಾರ ಅಂದ್ರೆ ಯಾರು ಒಂದ ಪಟ್ಟಿಗೆ ಲಕ್ಷ ಕೊಟ್ಟು PC ಬಿಲ್ಡ್ ಮಾಡ್ಸಂಗಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಲೋ ಎಂಡ್ PC ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಐ ಥಿಂಕ್ ಆಕ್ಚುಲಿ ಮಾತು ಜಾಸ್ತಿ ಆತು ಅನಿಸ್ತತಿ. ಸೊ ಬನ್ನಿ ಗೆಳೆಯರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌ ಟು ಎಡಿಟ್ ಅ ವಿಡಿಯೋ ಸ್ಮೂತ್ಲಿ ಇನ್ ಯುವರ್ ಲೋ ಎಂಡ್ PC. ನಾವು ಎಡಿಟಿಂಗ್ ಮಾಡಬೇಕಾದ್ರೆ ನಮ್ಮ ಲ್ಯಾಪ್ಟಾಪ್ ಸ್ಲೋ ಆಗಕ್ಕೆ ಮೇನ್ ಕಾರಣ ಅಂದ್ರೆ 4K ವಿಡಿಯೋಸು. 4K ವಿಡಿಯೋದ ರೆಸಲ್ಯೂಷನ್ ಜಾಸ್ತಿ ಇರ್ತೈತಿ. ಸೊ ನೀವು ಟೈಮ್ ಲೈನ್ ಒಳಗೆ 4K ಫುಟೇಜಸ್ನ ಹಾಕ್ತಾ ಹೋದಂಗೆ ನಿಮ್ಮ ಲ್ಯಾಪ್ಟಾಪ್ ಮೇಲೆ ಲೋಡ್ ಜಾಸ್ತಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಲೋಡ್ ಜಾಸ್ತಿ ಆತಂದ್ರೆ ನಿಮ್ಮ ಲ್ಯಾಪ್ಟಾಪ್ ಸ್ವಲ್ಪ ಹೀಟ್ ಆಗಿ ಸ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನಿಮ್ಮ ವರ್ಕ್ ಫ್ಲೋ ಕೂಡ ಸ್ಮೂತ್ ಇರಂಗಿಲ್ಲ. ಸೊ ಅದನ್ನ ಸರಿ ಮಾಡ್ಬೇಕಂದ್ರೆ ಪ್ರಾಕ್ಸಿ ಕ್ರಿಯೇಟ್ ಮಾಡ್ಬೇಕು. ಇದು ಯಾವ ತರ ವರ್ಕ್ ಆಗತ್ತೆ ಅಂದ್ರೆ, ಈಗ 4K ವಿಡಿಯೋ ಇರ್ತೈತಲ್ಲ ಅದನ್ನ ಕಡಿಮೆ ರೆಸಲ್ಯೂಷನ್ ಒಳಗೆ ಕನ್ವರ್ಟ್ ಮಾಡಿ ಎಡಿಟ್ ಮಾಡೋದು. ಆಫ್ಟರ್ ಎಡಿಟ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ಒರಿಜಿನಲ್ ಕ್ವಾಲಿಟಿ ಅಂದ್ರೆ 4K ಒಳಗೆ ಆ ವಿಡಿಯೋನ ಸೇವ್ ಮಾಡ್ಬೋದು. ಇಲ್ಲೇ ನಿಮ್ಗೆ ಯಾವುದೇ ತರದ ಕ್ವಾಲಿಟಿ ಲಾಸ್ ಅಥವಾ ಕ್ವಾಲಿಟಿ ಡಿಕ್ರೀಸ್ ಈ ತರದ್ದು ಏನು ಪ್ರಾಬ್ಲಮ್ ಬರಂಗಿಲ್ಲ. ಜಸ್ಟ್ ನಾವು ಟೈಮ್ ಲೈನ್ ಒಳಗೆ ಎಡಿಟ್ ಮಾಡಕ್ಕಷ್ಟೇ ಈ ಪ್ರೊಸೆಸ್ ನ ಫಾಲೋ ಮಾಡೋದು. ಸೇವ್ ಮಾಡಬೇಕಾರೆಲ್ಲ ಅದೇನು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಹೌ ಟು ಕ್ರಿಯೇಟ್ ಅ ಪ್ರಾಕ್ಸಿ ಫೈಲ್ಸ್. ಇವಾಗ ಪ್ರಾಕ್ಸಿ ಫೈಲ್ಸ್ ನ ಕ್ರಿಯೇಟ್ ಮಾಡೋದು ಹೆಂಗ, ಬಹಳ ಸಿಂಪಲ್ ಐತಿ. ವಿಡಿಯೋನ ಗಮನ ಕೊಟ್ಟು ನೋಡ್ರಿ. ಪ್ರಾಕ್ಸಿ ಫೈಲ್ಸ್ ನ ಕ್ರಿಯೇಟ್ ಮಾಡ್ಬೇಕಂದ್ರೆ ನಿಮ್ಮ ಮಷೀನ್ ಒಳಗೆ ಅಂದ್ರೆ ಲ್ಯಾಪ್ಟಾಪ್, ಕಂಪ್ಯೂಟರ್, PC ಇರ್ತಾವಲ್ಲ, ಇದಕ್ಕೆ ಮಷೀನ್ ಅಂತಾರೆ. ಸೊ ಮಷೀನ್ ಒಳಗೆ ಮೀಡಿಯಾ ಅನ್ಕೋಡರ್ ಸಾಫ್ಟ್ವೇರ್ ಇರೋದು ಬಹಳ ಇಂಪಾರ್ಟೆಂಟ್. ಸೊ ಅದನ್ನ ಎಲ್ಲಿ ಡೌನ್ಲೋಡ್ ಮಾಡ್ತೀರಿ, ಹೆಂಗ್ ಡೌನ್ಲೋಡ್ ಮಾಡ್ತೀರಿ ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಸೊ ಮೊದಲನೇದ್ದು ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಒಳಗೆ ಎಡಿಟ್ ಮಾಡ್ಬೇಕಂತ ಅನ್ಕೊಂಡಿರೋ ಎಲ್ಲಾ ವಿಡಿಯೋಸ್ನ ಈ ಪ್ರಾಜೆಕ್ಟ್ ಒಳಗೆ ಅಪ್ಲೋಡ್ ಮಾಡ್ಕರಿ. ಸೊ ನಾನು ನಿಮಗೆ ತೋರ್ಸಾಕ ಅಂತ ಹೇಳಿ ಒಂದು 3 ವಿಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡೀನಿ. ಇಲ್ಲೇ ನಿಮ್ಮ ಪ್ರಾಜೆಕ್ಟ್ಸ್ ಒಳಗೆ 4K ಫುಟೇಜಸ್ ಇರೋ ಎಲ್ಲಾ ವಿಡಿಯೋಸ್ನ ಸೆಲೆಕ್ಟ್ ಮಾಡ್ಕರಿ. ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಬಂದ್ರೆ ಇಲ್ಲಿ ನಿಮ್ಗೆ ಪ್ರಾಕ್ಸಿ ಅಂತ ಒಂದು ಆಪ್ಷನ್ ಕಾಣಿಸ್ತೈತಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೇ ಕ್ರಿಯೇಟ್ ಅ ಪ್ರಾಕ್ಸಿಸ್ ಅಂತ ಇರ್ತೈತಿ. ಇದನ್ನ ಕ್ಲಿಕ್ ಮಾಡಿ ಇಲ್ಲೇ ಫ್ರೇಮ್ ಸೈಜ್ ಐತಿ, ಇದನ್ನ ಹಾಫ್ ಇಡ್ರಿ, ಇಲ್ಲ ಅಂದ್ರೆ ಕ್ವಾರ್ಟರ್ ಇಡ್ರಿ. ಅಕಸ್ಮಾತ್ ನಿಮ್ದು PC ಅಥವಾ ಲ್ಯಾಪ್ಟಾಪ್ ಭಾಳ ಲೋ ಎಂಡ್ ಇತ್ತಂದ್ರೆ ಕ್ವಾರ್ಟರ್ ಇಡ್ರಿ. ಇಲ್ಲ ಐತಿಪ್ಪ ಒಂದು ಲೆಕ್ಕಕ್ಕೆ ಒಂದು 4 GB ಗ್ರಾಫಿಕ್ ಕಾರ್ಡ್ ಏನಾರು ಇತ್ತಂದ್ರೆ ಹಾಫ್ ಇಡ್ರಿ, ಇಲ್ಲ ಅಂದ್ರೆ ಕ್ವಾರ್ಟರ್ ಇಟ್ಬಿಡ್ರಿ ಬೆಸ್ಟ್. ನಾನು ಹತ್ರ ಹಾಫ್ ಇಡ್ತೀನಿ. ಸೊ ಇಲ್ಲೇ ಪ್ರಿಸೆಟ್ ಒಳಗೆ ಪ್ರೋ ರೇಸ್ ಕ್ವಿಕ್ ಟೈಮ್ ಅಂತ ಇರ್ತೈತಿ. ನೀವು ಆ್ಯಕ್ಚುಲಿ ಡಿಫಾಲ್ಟಾಗಿ ಇದನ್ನ ಇಡ್ರಿ. ಅಕಸ್ಮಾತ್ ಇದು ಬಿಟ್ಟು ಇಲ್ಲೇ ಬೇರೆ ಏನಾರು H.264 H.264 ಪ್ರಾಕ್ಸಿ ಈ ಥರ ಏನಾರು ಇತ್ತಂದ್ರೆ ಅದನ್ನೆಲ್ಲ ಬಿಡ್ರಿ. ಇಲ್ಲಿ ನೀವು ಪ್ರೋ ರೇಕ್ಸ್ ಕ್ವಿಕ್ ಟೈಮ್ ಅಂತ ಐತಲ್ಲ ಇದನ್ನೇ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟ್ ಇಲ್ಲೇ ವಾಟರ್ ಮಾರ್ಕು ಪ್ರಾಕ್ಸಿ ಐಕನ್ ಅಂತ ಇಡ್ರಿ. ಇದನ್ನ ಯಾಕೆ ಇಡ್ಬೇಕಂದ್ರೆ ಯಾವ್ದಾರ ಒಂದು ವಿಡಿಯೋನ ನಾವು ಪ್ರಾಕ್ಸಿ ಫೈಲಿಗೆ ಕನ್ವರ್ಟ್ ಮಾಡಿದ್ಮೇಲೆ ಅದು ಗೊತ್ತಾಗಬೇಕು ಪ್ರಾಕ್ಸಿ ಫೈಲ್ ಅಥವಾ ಯಾವ್ದಾರ ನಾರ್ಮಲ್ ವಿಡಿಯೋನ ಅಂತ. ಸೊ ಹಾಗಾಗಿ ಇದು ವಾಟರ್ ಮಾರ್ಕ್ ಇರೋದು ಇಂಪಾರ್ಟೆಂಟು. ಇದನ್ನ ಇನ್ನೊಂದ್ಸತಿ ನಿಮ್ಗೆ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಲೊಕೇಶನ್ ಒಳಗೆ ನೆಕ್ಸ್ಟ್ ಟು ಒರಿಜಿನಲ್ ಮೀಡಿಯಾ ಇದ ಸೆಲೆಕ್ಟ್ ಇರಲಿ. ಇದನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮದು ಒರಿಜಿನಲ್ ವೀಡಿಯೋಸ್ ಎಲ್ಲ ಅದಾವು, ಪ್ರಾಕ್ಸಿ ಫೈಲ್ಸ್ ಅಲ್ಲೇ ಕ್ರಿಯೇಟ್ ಆಕಾವು. ಸೊ ಮಿಸ್ಸಿಂಗ್ ಚಾನ್ಸೇ ಇರಲ್ಲ. ಸೊ ಇಲ್ಲೇ ಓಕೆ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಮೀಡಿಯಾ ಅನ್ಕೋಡರ್ಗೆ ರೀಡೈರೆಕ್ಟ್ ಆಕತಿ. ಸೊ ಇಲ್ಲೇ ನಿಮ್ಮ ಫುಟೇಜಸ್ ಜಾಸ್ತಿ ಇದ್ರೆ ಒಂದು ಕಪ್ ಚಾ ಇಲ್ಲ ಅಂದ್ರೆ ಟೀಗಿ ಏನಾರ ಕುಡ್ಕೊಂಬರ್ರಿ. ಯಾಕಂದ್ರೆ ಎಲ್ಲಾ ವಿಡಿಯೋಸ್ ರೆಂಡರ್ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಟೈಮ್ ಖರ್ಚಾಗತಿ. ಖಾಲಿ ಆಗಕ್ಕೆ ಟೀನೇ ಇಲ್ಲ ಇದ್ರಾಗ. ಎಲ್ಲ ರೆಂಡರ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ಮೀಡಿಯಾ ಅನ್ಕೋಡರ್ ಇರ್ತೈತಲ್ಲ ಇದನ್ನ ರಿಮೂವ್ ಮಾಡಿಬಿಡ್ರಿ. ರಿಮೂವ್ ಮಾಡಿದ್ಮೇಲೆ ಪ್ರೀಮಿಯರ್ ಪ್ರೋ ಒಳಗೆ ಬಂದು ಈ ವಿಡಿಯೋನ ಡ್ರ್ಯಾಗ್ ಮಾಡಿ ಇಲ್ಲಿ ಬಿಡ್ತಾನೆ. ಈಗ ಇದು ಪ್ರಾಕ್ಸಿ ಆಕ್ಟಿವ್ ಆಗೈತಿಲ್ಲ ಅಂತ ಹೆಂಗೆ ಕಂಡು ಹಿಡಿಬೇಕು. ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಒಂದು ವಾಟರ್ ಮಾರ್ಕ್ ಐತೆ. ನಾ ಆಗಲೇ ಹೇಳಿದ್ನಲ್ಲ ವಾಟರ್ ಮಾರ್ಕ್ ಆನ್ ಮಾಡ್ಬೇಕಂದು. ವಾಟರ್ ಮಾರ್ಕ್ ಆನ್ ಮಾಡಿದ್ರೆ ಈ ಥರ ಶೋ ಆಕತಿ. ಅಕಸ್ಮಾತ್ ಏನಾರ ನಿಮ್ಗೆ ಇಲ್ಲಿ ಬಂದಾಗ ಅಕಸ್ಮಾತ್ ಏನಾರ ಪ್ರಾಕ್ಸಿ ಆಕ್ಟಿವ್ ಆಗಿಲ್ಲಪ್ಪ ಅಂದ್ರೆ ಇಲ್ಲೊಂದು ಆಪ್ಷನ್ ಐತಿ ಟಾಗಲ್ ಪ್ರಾಕ್ಸಿಸ್ ಅಂತ, ಇದನ್ನ ಆನ್ ಮಾಡ್ಕರಿ. ಅಕಸ್ಮಾತ್ ಈ ಐಕನ್ ಏನಾರ ಶೋ ಆಗಲಿಲ್ಲ ಅಂದ್ರೆ ಸಿಂಪಲ್ ಇಲ್ಲಿ ಪ್ಲಸ್ ಐಕನ್ ಐತಿ, ಇದ್ರೊಳಗೆ ಬಂದರೆ ಅದು ಇದ್ರೊಳಗೆ ಇರ್ತೈತಿ ಎಲ್ಲ. ಈಗ ಎಕ್ಸಾಂಪಲ್ಗೆ ಇಲ್ಲಿ ಐತಿಪ್ಪ, ಜಸ್ಟ್ ನಾವು ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಬಿಡಬೇಕು. ಬಿಟ್ಟು ಓಕೆ ಅಂತ ಕೊಟ್ಟರೆ ಅದು ಅಲ್ಲಿ ಬರ್ತೈತಿ. ಇವಾಗ ಈ ಟೋಗಲ್ನ ಆಫ್ ಮಾಡ್ತೀನಿ. ಸೊ ಈಗ ಪ್ರಾಕ್ಸಿ ಹೋಯ್ತು. ಇವಾಗ ಒರಿಜಿನಲ್ 4K ಫುಟೇಜು ವರ್ಕ್ ಆಗತೈತಿ. ಅದೇ ಈಗ ನಾನು ಇದನ್ನು ಪ್ರಾಕ್ಸಿ ಕನ್ವರ್ಟ್ ಮಾಡ್ಬೇಕಂದ್ರೆ ಸಿಂಪಲ್ಲು ಈ ಟೋಗಲ್ ಐತಲ್ಲ ಇದನ್ನು ಆನ್ ಮಾಡಿದರೆ ಸಾಕು, ಅದು ಪ್ರಾಕ್ಸಿ ಬಂತು. ಇವಾಗ ಈ ವಿಡಿಯೋ ಪ್ರಾಕ್ಸಿ ಒಳಗೆ ಐತಿಲ್ಲ ಅಂತ ಗೊತ್ತಾಗಬೇಕಂದ್ರೆ ಇಲ್ಲಿ ಐಕನ್ ಐತೆ ನೋಡ್ರಿ. ಸೊ ಇವಾಗ ಈ ಎಲ್ಲ ವೀಡಿಯೋಸು ಪ್ರಾಕ್ಸಿ ಒಳಗೆ ಅದಾವು. ಸೊ ಇವಾಗ ನಾನು ಆರಾಮಾಗಿ ಸ್ಮೂತಾಗಿ ಯಾವುದೇ ಲಾಗಿ ಇಲ್ದಂಗೆ ಎಡಿಟಿಂಗ್ ಮಾಡ್ಬೋದು. ಎಲ್ಲ ಸ್ಮೂತಾಗಿ ವರ್ಕ್ ಆಕತಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ಇಲ್ಲಿ ನೀವು ಪ್ರಿವ್ಯೂ ಸೆಕ್ಷನ್ ಒಳಗೆ ಇಲ್ಲೇ 1/4 ಇಲ್ಲಾಂದ್ರೆ 1/2 ಇಡ್ರಿ. ಇದನ್ನು ಇಡೋದ್ರಿಂದ ನಿಮ್ಮ ವಿಡಿಯೋ ಇರುತ್ತಲ್ಲ ಅದು ಸ್ಮೂತಾಗಿ ಪ್ಲೇ ಆಕತಿ. ಕೆಲವೊಂದು ಸತಿ ಪ್ರೀಮಿಯರ್ ಪ್ರೋ ಒಳಗೆ ಅಬ್ಸರ್ವ್ ಮಾಡಿರಿ, ನೀವು ಫುಲ್ ಇಟ್ಟಾಗ ನೀವು ವಿಡಿಯೋನ ಈಗ ಇದ್ರದ್ದು ಒಂದು ಸೌಂಡ್ ಕಡಿಮೆ ಮಾಡ್ಬಿಡ್ತೀನಿ ತಡ್ರಿ. ಹಾಂ,
ನೀವೀಗ ವಿಡಿಯೋ ಪ್ಲೇ ಮಾಡಿದಾಗ ಅದು ಸ್ಮೂತಾಗಿ ಪ್ಲೇ ಆಗಂಗಿಲ್ಲ, ನಿಂತು ಪ್ಲೇ ಆಗತ್ತೆ. ಸೊ ಅಂಥ ಟೈಮ್ ಒಳಗೆ ನೀವೇನು ಮಾಡ್ಬೋದು, ಈ ಫುಲ್ ಇರ್ತೈತಲ್ಲ ಇದನ್ನು 1/4 ಇಟ್ಟರೆ ಕ್ವಾಲಿಟಿ ಸ್ವಲ್ಪ ಡಿಕ್ರೀಸ್ ಮಾಡಿ ಅದು ನಿಮ್ಗೆ ಪ್ರಿವ್ಯೂ ತೋರಿಸ್ತೈತಿ. ಅಲ್ಲಿ ನಿಮ್ಗೆ ಯಾವುದೇ ಜರ್ಕ್ ಹೊಡೆಯೋದು ಅಥವಾ ಯಾವುದೇ ಲ್ಯಾಗಿ ಇಶ್ಯೂ ಬರೋಂಗಿಲ್ಲ. ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಇದು ಈಗ ನಿಮ್ಮದು ಕ್ವಾಲಿಟಿ ಡಿಕ್ರೀಸ್ ಆಕತ್ತೆ ಅಂತ ಹೇಳಿದೆ ಪ್ರಾಕ್ಸಿ ಒಳಗೆ. ಅದು ನಾನು ರಿಯಾಲಿಟಿ ತೋರಿಸ್ತೇನೆ ನೋಡಿರಿ. ಇವಾಗ ನಾನು ಒಂದು 200% ಇಟ್ಟೆ, ನನ್ನ ಫೇಸ ತೋರಿಸ್ತೇನೆ ನೋಡಿರಿ. ಇವಾಗ ನಾನು ಪ್ರಾಕ್ಸಿನ ಆಫ್ ಮಾಡ್ತೀನಿ. ಈಗ ಆಫ್ ಮಾಡಿದ ಕೂಡಲೇ ಕ್ವಾಲಿಟಿ ಬಂತು. ಈಗ ನಾನು ಪ್ರಾಕ್ಸಿನ ಆನ್ ಮಾಡ್ತೀನಿ ನೋಡಿರಿ, ಇವಾಗ ಕ್ವಾಲಿಟಿ ಮತ್ತೆ ಹೋಯಿತು. ಸೊ ಈ ಥರ. ಬಟ್ ಡೋಂಟ್ ವರಿ, ಇನ್ನೊಂದು ಸತಿ ಹೇಳತ್ತೀನಿ, ನೀವು ಈ ಪ್ರಾಕ್ಸಿ ಆನ್ ಮಾಡ್ಕೊಂಡು ಎಡಿಟ್ ಮಾಡಿದ್ಮೇಲೆ ಸೇವ್ ಮಾಡಬೇಕಾದ್ರೆ ಯಾವುದೇ ಥರದ ಕ್ವಾಲಿಟಿ ಲಾಸ್ ಆಗಂಗಿಲ್ಲ. ಇವಾಗ ಇನ್ನೊಂದು ಕ್ವಶನ್ ಜನ ಕೇಳ್ತಾರೆ, ಏನಂದರೆ ಈಗ ನಾನು ಪ್ರಾಕ್ಸಿ ಒಳಗೆ ಫುಲ್ ಎಡಿಟ್ ಮಾಡಿದ್ದೆ, ಈಗ ಸೇವ್ ಮಾಡ್ಬೇಕಂದ್ರೆ ಪ್ರಾಕ್ಸಿ ಮತ್ತೆ ಆಫ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಆಫ್ ಮಾಡಿರಿ ಬಿಟ್ರಿ. ಇಲ್ಲಿ ಬಂದು ಎಕ್ಸ್ಪೋರ್ಟ್ ಪೇಜಿಗೆ ಬಂತಂದ್ರೆ ನೀವು ಇಲ್ಲಿ ಡೈರೆಕ್ಟಾಗಿ ವೀಡಿಯೋಸ್ನ ಸೇವ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತಿ ಅನ್ಕೊಂತೀನಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗೆ ಕಾಯ್ತಾ ಇರ್ರಿ. ಆ್ಯಂಡ್ ಎಡಿಟಿಂಗಿಗೆ ನೀವು ಯಾವ ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಿ ಅಲ್ಲಿ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ನಾನು ಮತ್ತೆ ಹೊಸ ವಿಡಿಯೋ ಸಿಗ್ತೇನೆ. ಅಲ್ಲಿ ಮಟ್ಟ ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಟಾಟಾ ಬಾಯ್.